ನಮಸ್ಕಾರ ಕರ್ನಾಟಕ. ಇವತ್ತಿನ ಬ್ಲಾಗ್ ಬಂದು ರೈಡ್ ಹೋಗ್ಬೇಕಿತ್ತು. ರೈಡ್ ಅಂದರೆ ಫ್ರೆಂಡ್ ಮನೆ ಹೋಗ್ಬೇಕು. ಹಾಗಾಗಿ ತಡಿ ಫಸ್ಟ್ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಆಮೇಲೆ ಹೇಳ್ತೀನಿ. ಹೋಗ್ಬೇಕಾರೆ ಫಸ್ಟ್ ಟೈಮು ಆಲ್ರೆಡಿ 12:50 ಟೈಮ್ ಐತೆ. ರೆಕಾರ್ಡಿಂಗಲ್ಲಿ ಐತೆ. ಫ್ಯೂಯಲ್ ಬೇರೆ ಇಲ್ಲ, ಲೋ ಫ್ಯೂಯಲ್ ಐತೆ. ಫಸ್ಟು ಚೈನ್ ಲೂಪ್ ಮಾಡ್ಕೊಂಡು ಕೋಲ್ ಸ್ಟಾರ್ಟಿಗೆ ಹಾಕಿದ್ದೀನಿ, ಮಾಡ್ಕೊಂಡು ಹೋಗ್ತೀನಿ. ಚೈನ್ ಲೂಪ್ ಸಾಕ್ಸೋದಕ್ಕೆ ಇಷ್ಟು ಕೋಲ್ ಸ್ಟಾರ್ಟಲ್ಲಿ ಐತಿ, ಇರಲಿ ಸಿಕ್ಕೋತು. ಬ್ಯಾಗ್ ಹಾಕೊಂಡು ಹೊರಡ್ಬಳ್ಳಿ ಇನ್ನು ರೋಡ್ನಲ್ಲಿ ಸಿಗ್ತೀನಿ. ಎಲ್ಲ ರೈಡಲ್ಲಿ ಹೋಗ್ಬೇಕಾರೆ ಎಲ್ಲಿಗೆ ಹೋಗ್ಬೇಕು ಏನು ಕತೆ ಎಲ್ಲ ಹೇಳ್ತೀನಿ. ಫಸ್ಟು ಫ್ಯೂಲ್ ಅಪ್ ಮಾಡಿಸ್ಕೋಬೇಕು. ಫ್ಯೂಲ್ ಅಪ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಜರ್ನಿ ಟುವರ್ಡ್ಸ್ ಎಲ್ಲಿಗೆ ಅಂದರೆ ಫ್ರೆಂಡ್ ಮನೆಗೆ. ಆವಾಗಲೇ ಹೇಳಿದ್ನಲ್ಲ, ಆಲ್ಮೋಸ್ಟು ಕಡೂರಿಂದ 60 ಅಲ್ಲಿಂದ ಆಲ್ಮೋಸ್ಟ್ 140 110 ಕಿಲೋಮೀಟರ್ಸ್ ಇದೆ. ಅದಕ್ಕಿಂತ ಮುಂಚೆ ಅರಸೀಕೆರೆ ಹೋಗಿ ಮತ್ತು ಕೀ ಇಸ್ಕೊಂಡು ಹೋಗ್ಬೇಕು. ನೋಡಿ ಹಂಗೆ ಒಂದು ಸ್ಟೆಚ್ ಹೊಡೆಯೋಣ ಮೇನ್ ರೋಡಿಗೆ ಟಚ್ ಆದಮೇಲೆ. ಇವತ್ತು ಪ್ಲ್ಯಾನ್ಸ್ ಏನಿರೋದು ಅಂದರೆ ಫಸ್ಟು ಕಡೂರಿಗೆ ಹೋಗ್ಬೇಕು. ಅಲ್ಲಿಂದ ನಮ್ಮ ಫ್ರೆಂಡ್ನ ಪಿಕ್ ಮಾಡಬೇಕು, ಇಲ್ಲ ಅವ್ನ ಗಾಡಿನ ವಾಷಿಂಗ್ ಮಾಡಿಸ್ಬೇಕು. ವಾಷಿಂಗ್ ಮಾಡಿಸಾದ್ಮೇಲೆ ಗಾಡಿ ತಗೊಂಡು ಅಜ್ಜಂಪುರಕ್ಕೆ ಹೋಗ್ಬೇಕು. ಅಣ್ಣ ಕಾಟ್ ಸ್ವೈಪ್ ಆಯ್ತಾ? ಸ್ವೈಪ್ ಇಲ್ವಾ? ಇಲ್ಲೂ ಕಾರ್ಡ್ ಸ್ವೈಪ್ ಇಲ್ವಂತೆ. ಬ್ರೋ ಕಾರ್ಡ್ ಇದೆಯಾ? ಫುಲ್ ಟ್ಯಾಂಕ್. ಸಾಕ್ಬಿಡಿ, 1100 ಮಾಡಿಬಿಡಿ, 1100 ಮಾಡಿಬಿಡಿ. ಫುಲ್ ಟ್ಯಾಂಕ್ ಆಯಿತು. ಫುಲ್ ಟ್ಯಾಂಕ್ ಆಗಿಬಿಟ್ಟಿದೆ. ಟ್ರಿಪ್ 10 ಮಾಡೋಣ. ಟ್ರಿಪ್ 10 ನೋಡೋಣ. ಟ್ರಿಪ್ 10 ಮಾಡಿದ್ದೀನಿ, ನೋಡೋಣ ಬನ್ನಿ. ಇನ್ನು ಸೀದಾ ಒಳ್ಳೆ ಸಾಂಗ್ ಕೇಳ್ಕೊಂಡು ಹೈವೇ ರೋಡ್ ಇದು ಮೈಸೂರು ಟು ಶಿವಮೊಗ್ಗ ಹೈವೇ. ಇನ್ನು ಅರಸೀಕೆರೆಯಿಂದ ಹಿಂದೆ ಸಾಂಗ್ ಕೇಳ. ಶಾಕಿಂಗ್ ಏನು ಅಂದರೆ ಇವಾಗ ಫ್ಯೂಯಲ್ ಮೈಲೇಜ್ ತೋರಿಸಿದೆ 50 ತೋರಿಸಿದೆ. ಮೈಲೇಜ್ 51 ನೋಡಿ, 51.2. ಶಾಕಿಂಗ್ ನಾನೇ. ಬನ್ನಿಗಾಯ್ತೀನಿ ಮುಂದೆ ಹೋದ್ರೆ ಅರಸೀಕೆರೆ. ನಾನು ಅರಸೀಕೆರೆ ನಿನ್ನೆ ಇದೆ, ಅರಸೀಕೆರೆ ಅಂದ ಕಡೆ
ಇಲ್ಲಿ ಒಂಚೂರು ಮುಂದೆ ಲೆಫ್ಟ್ ತಗೊಂಡ್ರೆ ಶೋರೂಮ್ ಸಿಗೋದು. ಬನ್ನಿ ಶೋರೂಮ್ ಹತ್ರ ಹೋಗ್ಬಿಡೋಣ. ನೋಡಿ ಇದೆ ಸಿಕ್ಕರೆ ಎಂಟ್ರಿ. ಬನ್ನಿ ಕೀ ಇಸ್ಕೊಂಡು ಹೋಗ್ಬಿಡೋಣ. ಕೀ ಇಸ್ಕೊಂಡಾಯ್ತು. ಸೊ ಈ ಕೀ ಇಸ್ಕೊಂಡಲ್ಲೇ ನಾವು ಬ್ಲಾಗ್ ಮಾಡೋಕ್ಕೇನು ಓದಿಲ್ಲ. ಈ ಗೋಪ್ರ ಫುಲ್ ಚಾರ್ಜ್ ಇತ್ತಪ್ಪ. ಈ ಗೋಪ್ರ ಹಣೆ ಬಾರಗಳೇ ಇಷ್ಟೇ ಗುರು. ನನಗೆ ಫುಲ್ ಚಾರ್ಜ್ ಇತ್ತು ಮನೆ ಬಿಟ್ಟಾಗ. ನೋಡಿ ಆಡಿಯೋ 39% ನಿಂತೈತೆ. ಈ ವಿಡಿಯೋ ಲೆಂತ್ ಇರ್ಬೋದು, ಯಾಕೆಂದರೆ ಫಸ್ಟ್ನೇ ಮೋಟೋ ಬ್ಲಾಗ್ ನಂದು. ಹಾಗಾಗಿ ಈ ವಿಡಿಯೋ ಲೆಂತ್ ಆಗಿರುತ್ತೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ, ಚೆನ್ನಾಗಿ ಸಪೋರ್ಟ್ ಮಾಡಿ. ರೆಕಾರ್ಡಿಂಗ್ ಆಗ್ತಿದೆ. ಬನ್ನಿ ಗೈಸ್, ಹೈವೇ ಮಾತ್ರ ಬೆಂಕಿ ಇದೆ. ಊಟ ಇಲ್ಲೇ ಬಣವರ ಮಾಡಿದೆ. ಬಣವರದ ಊಟದೇನೋ ಬ್ಲಾಗ್ ಮಾಡೋಕ್ಕೆ ಹೋಗಲ್ಲ. ಊಟ ಮಾಡಿದ್ದು ರೆಕಾರ್ಡಿಂಗ್ ಆಗ್ತೈತೆ. ಇಲ್ಲೇ ಬಣವರದಲ್ಲಿ ಊಟ ಮಾಡ್ಕೊಂಡೆ. ಟೈಮ್ ಒಂದು ಆಲ್ರೆಡಿ 2:30. ಬನ್ನಿ ಆರಾಮಾಗಿ ಒಂದು ಸಾಂಗ್ ಕೇಳಿಸ್ಕೊಂಡು ಹೈವೇಲಿ ಒಂದು ಫೋಟೋ ತೆಗೆದುಬಿಡೋಣ ಗಾಡಿದು. ನಮ್ಮ ಬೇಬಿದು ಒಂದು ಫೋಟೋ ಹೈವೇಲಿ ಹೊಡಿಬೇಕಾದ್ರೆ ಒಂದು ಫೋಟೋ ತೆಗೆದು ಸ್ಟೇಟಸ್ ಇಲ್ಲದ್ರೆ ಹಿಂಗೆ. ಸೊ ಹಿಂಗೆ ಒಂದು ಸ್ನ್ಯಾಪ್ ಹಾಕ್ಬಿಡೋಣ. ಟೈಮ್ ಆಲ್ರೆಡಿ 3:20 ಐತೆ. ಈಗ ಆಲ್ಮೋಸ್ಟ್ ಇನ್ನೇನು ಕಡೂರು, ಇನ್ನು 16 ಕಿಲೋಮೀಟ್ರ್ ಕಡೂರು ಐತೆ. ಯಾರು ಏನು ಗೊತ್ತಾ ಪ್ರಾಬ್ಲಮ್ಮು, ನಮ್ಮ ಡುಮ್ಮನೇ ಇಲ್ಲ. ಈಗ ಗಾಡಿ ಹಂಗೆ ಒಂದು ಸ್ಟೇಚ್ ಹೊಡಿತಾ ಇದ್ದೀನಿ. ನನ್ನ ತಂಗಿ ಬಂದು ಆಡಿ ಬಸ್ ಸ್ಟ್ಯಾಂಡ್ ಕಾಯ್ತಾಳತ್ತೆ. ಒಳಗಡೆ ಪಿಕ್ ಮಾಡೋಕೆ ಹೋಗ್ಬೇಕು ಕಡೂರು ಬಸ್ ಸ್ಟ್ಯಾಂಡಿಗೆ. ಬನ್ನಿ. ಕಡೂರು ರೀಚ್ ಆದೆ. ನೋಡ್ಬೋದು ನೋಡಿ, ಎಲ್ಲ ಫಾರ್ಮ್ ಮಾಡೋಣ. ಎಲ್ಲೊಳ ಕೇಳೋಣ. ಬಂದೆ ಬಾರೋ, ಆಚೆ ಇದ್ದೀನಿ. ಇಲ್ಲೇ ಬಸ್ ಸ್ಟ್ಯಾಂಡ್ ಆಚೆ. ಈ ಕಡೆ ಬಾ. ಆ ಕಡೆ ಚಿಕ್ಕಮಂಗ್ಳೂರು ಸೈಡ್ ಅಲ್ಲ, ಈ ಕಡೆ. ಹಾಂ ಮಾಡ್ಬೇಕಂದ್ರೆ ಬೆಳಿಗ್ಗೆ ತಂದು ಮತ್ತೆ ನೋಡಿದ್ರೆ ಅಂಗಡಿ ಸ್ಟಾಪ್ ಕ್ಲೋಸ್ ಆಗಿತ್ತು. ಹಾಗಾಗಿ ಮತ್ತೆ ರಿಟರ್ನ್ ಮನೆಗೆ ಹೋಗಿ ಮತ್ತೆ ಬೀರ್ಗೆ ಹೋಗಿ. ಅದೇನು ಬ್ಲಾಗ್ ಮಾಡಲಿಲ್ಲ. ಈ ಬ್ಲಾಗ್ ಮಾತ್ರ ಲೆಂತ್ ಆಗಿರುತ್ತೆ ಅನಿಸುತ್ತೆ. ಒಂದು ವೀಡಿಯೋ ಮಾಡ್ತೀನೋ ಪಾರ್ಟು 2 ಹೋಗಿ ಬರೋದು, 2 ವೀಡಿಯೋ ಹಾಕ್ತೀನೋ ಗೊತ್ತಿಲ್ಲ. ನೋಡೋಣ. ಈ ಎಡಿಟಿಂಗ್ ಆ್ಯಪ್ ಸಾಫ್ಟ್ವೇರ್ ಡೌನ್ಲೋಡ್ ಮಾಡೋಂತ ಹೋದೆ. ಪ್ರೀಮಿಯರ್ ಪ್ರೋ, ಅಡೋಬಿ ಪ್ರೀಮಿಯರ್ ಪ್ರೋ ಬೈಕ್ ಕೇಳ್ತೈತೆ. ನಾವು ಬೈ ಮಾತ್ರ ಮಾಡಲ್ಲ. ಅಯ್ಯೋ ಅಂಸು ಬೈಕ್ ಮಾಡಿದ್ರೆ ಅಲ್ಲಿ ಸಬ್ಸ್ಕ್ರಿಪ್ಷನ್ನೇ ಪರ್ ಇಯರು 20,000 ಇರುತ್ತೆ. ನಾವು ಯೂಸ್ ಮಾಡಿದೆ ಮಾಡಿ ಎಪಿಕೆ. ಅದು ನೋಡ್ರೆ ಮತ್ತೆ ಬೈ ಆಪ್ಷನ್ ಕೇಳಿದ್ದೆ, ಮಾಡಿ ಎಪಿಕೆ ಡೌನ್ಲೋಡ್ ಮಾಡಿದ್ರೆ ಅದೊಂಥರ ನಾವು ನೋಡಿ ವಾಷಿಂಗ್ ಬಂದಿದ್ದೀನಿ. ಆಲ್ಮೋಸ್ಟ್ ಈಗ ಟೈಮ್ ಎಷ್ಟು 5:22. ಈಗ ಹೊರಟಿದ್ದೀವಿ. ಅಲ್ಲಿ ಗಗನ ಮತ್ತು ತರುಣ ಓದ್ತಾರೆ. ಫ್ಯೂಲ್ ಹಾಕ್ಸ್ಬಿಟ್ಟು ಸೀದಾ ಫಸ್ಟ್ ಫ್ಯೂಲ್ ಹಾಕ್ಸ್ಬಿಡೋಣ, ಆಮೇಲೆ ಮುಂದಕ್ಕೆ
ಎಷ್ಟಲ್ಲ ಇಂಡಿಕೇಟರ್ ಆಫ್ ಆಯ್ತು. ಎಷ್ಟು? 520. ಏನು ಮಾಡ್ಬೇಕು ಹೇಳಿ ಪ್ರಭು? ಅಣ್ಣ ಬ್ಯಾಟ್ರಿ ಚೇಂಜ್ ಮಾಡೋಣ. ಅದು ತೆಗಿಯುತ್ತೆ 520. ಎಷ್ಟು ಬೇಕು ಅಣ್ಣ ಗ್ರೋಪ್ರ? ಅದು 35,000. 35. V4 ಅಣ್ಣಗ V3. ಏನು ಡೇ ಡ್ಯೂಟಿ ಬರ್ತಿದ್ಯಾ? ಏನು ಡ್ಯೂಟಿ ನೈಟ್ ಬಿಟ್ಟೆ. ಎಲ್ಲಿ ಹೊರಟೆ ಟ್ರಿಪ್ಪು? ತಡ್ಗ ಹಬ್ಬ. ಹಾಂ ಹಬ್ಬ ತಡ್ಗ. ಹಾಂ ಸಂಜೆವರು ಎಲ್ಲಿಗೆ ಹೊರಟೆ? ಚೇಂಜ್ ಬರೋಣ. ನೀನು 520 ಫೈನಲ್ಲಿ ಬ್ರಿಡ್ಜಿಗೆ ಬಂದರೆ ಫ್ಲೈವಾದೆ ಔಟರ್ ರಿಂಗ್ ರೋಡಿಗೆ ಬಂದು. ಏನು ಹೈವೇ ಅಲ್ವಾ ಇದು, ಶಿವಮೊಗ್ಗ ಟು ಬೆಂಗಳೂರು ಹೈವೇ. ಅರೆ ಹೊಡಿಯಾಕೆ ಮಾತ್ರ ಮಸ್ತು ಗಾಯ್ಸ್. ನಾನು ವ್ಲಾಗ್ ಮಾಡೋದು ಬಿಟ್ಟಿದ್ದೆ ಇದೇ ಸೇಮ್ ಇದೇ ಊರಿಗೆ ಹಬ್ಬಕ್ಕೆ ಬಂದಾಗ ಓದಿದ್ರು ಲಾಸ್ಟ್ ಇಯರ್ 2023 ಇದೇ ತಿಂಗಳಿಗೆ ಬಂದಾಗಲೇ ನಾನು ವ್ಲಾಗ್ ಈ ಊರಿಗೆ ಬಂದಾಗಲೇ ವ್ಲಾಗ್ ಮಾಡೋದು ಬಿಟ್ಟಿದ್ದು. ಮತ್ತು ಅದೇ ಒಂದು ವರ್ಷಕ್ಕೆ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ಸ್ ಮಾಡೋದ. ಆಲ್ಮೋಸ್ಟ್ ಈ ಊರಿಗೆ ನಾನು ಬಂದಿದ್ದು ಯಾವಾಗ ಗೊತ್ತಾ, 2020 ಜಾನ್ವರಿಲಿ ಬಂದಿದ್ದು. ಈ ಫಸ್ಟ್ ಟೈಮ್ ಇವ್ರ ಊರಿಗೆ ಹಬ್ಬಕ್ಕೆ. ಅಲ್ಲಿಂದ 21, 22 ಬಂದಿದ್ದೆ. ಇಲ್ಲ 20 ಬಂದಿದ್ದೆ. 21 ಫಸ್ಟ್ ಬಂದಿದ್ದೆ 21 ಮತ್ತೆ ಬಂದಿದ್ದು ಹಬ್ಬಕ್ಕೆ. 22 ಬರಲಿಲ್ಲ, 23 ಬಂದಿದ್ದೆ. ಈ 24 ಮತ್ತೆ ಹೋಗ್ತಿದ್ದೀನಿ. ಅದೊಂದು ನೆನಪು. ನಮ್ಮ ಕನ್ನಡದವ್ರು ಒಂದ್ಸಲಿ ಬಂದಾಗ ಯೋಗ ಸರ್ ಪ್ಯೂ ಎಲ್ಲ ಲೆಕ್ಚರ್ಸ್ ಎಲ್ಲ ಬಂದಿದ್ರು ಹಬ್ಬಕ್ಕೆ. ಅವತ್ತು ಕನ್ನಡ ಸೇಮ್ ಹಿಂಗೆ ಬೈಕು ಎಲ್ಲರೂ ನಾವು ಬೈಕ್ ಬಿಡ್ತಾಯಿರಲಿಲ್ಲ. ಕನ್ನಡ ಸರ್ ಅವಾಗ ಹೇಳಿದ್ರು, ನೀನು ಎಲ್ಲರೂ ಬೈಕ್ ಬಿಡೋಲ್ವಲ್ಲ ಅಂತ ಕೇಳಿದರು ನಮ್ಮ ಕನ್ನಡ ಸರ್ ಯೋಗೇಶ್ ಸರ್. ಅದು ಹೆಂಗೆ ಸರ್ ಬಿಟ್ಬಿಡಕತ್ತೆ ಗಾಯ್ಸ್. ಈಗ ಓದ್ತಿದ್ದೆಲ್ಲ ಊರು ಅವೆಲ್ಲ ನಮ್ಮ ಫ್ಯೂ ಫ್ರೆಂಡ್ಸು. ಆಲ್ಮೋಸ್ಟು ನಮ್ಮ ಫ್ರೆಂಡ್ಸ್ ಬಂದು ಅವ್ರ ಊರಲ್ಲಿ ಒಂದು 6 ಮೆಂಬರ್ಸ್ ಇದ್ದಾರೆ. 6 ಮೆಂಬರ್ಸ್ ಇದ್ದಾರೆ ಒಂದೇ ಊರಲ್ಲಿ. ನಮಗೆಲ್ಲ ಫ್ರೆಂಡ್ ಆಯಿತು ಚಿಕ್ಕಮಗಳೂರು PU ಕಾಲೇಜಲ್ಲಿ. ನಾನು ಓದಿದ್ದು ಚಿಕ್ಕಮಗಳೂರಲ್ಲಿ PUC, ಅಲ್ಲಿ ಫ್ರೆಂಡ್ ಆಯಿತು. ನಾವು ಫಸ್ಟ್ ಟೈಮ್ ಈ ಊರಿಗೆ ಬಂದಾಗ ಯಾವಾಗುತ್ತಾ, ಅದೇ ಫಸ್ಟ್ ಇಯರ್ PUC ತಂದಾಗ 2020 ಜಾನ್ವರಿ, ಸೇಮ್ ಜಾನ್ವರಿ ಮಂತ್ 21 ನಾವು ಬಂದಿದ್ದು. ಏನು ಗುರು ಡೇಟಲ್ಲಿ ನಾವು ಇಟ್ಕೊಂಡಿದ್ದೆ ಮಗ. ಫ್ರೆಂಡ್ ಜೊತೆ ಎಂಜಾಯ್ ಮಾಡೋ ಎಲ್ಲ ಮೂಮೆಂಟ್ಸ ಗೋಲ್ಡನ್ ಮೂಮೆಂಟ್ಸ ಇರುತ್ತೆ. ಆಗ ಡೇಟಿಗೆ ಜ್ಞಾಪಕ ಇರುತ್ತೆ, ಅದ್ರ ಜೊತೆ ಎಂಜಾಯ್ ಮಾಡಿರೋ ಮೆಮೊರಿಬಲ್ ಟೈಮ್ಸ ಇನ್ನೂ ಜ್ಞಾಪಕಂಡ ಮುಂದೆ ಹಂಗೆ ಬಂದಿರುತ್ತೆ. ಎಲ್ಲರೂ ಹೇಳ್ತಾರೆ ಸ್ಕೂಲ್ ಲೈಫ್ ಇಸ್ ಗೋಲ್ಡನ್ ಡೇಸ್ ಅಂತ. ಸ್ಕೂಲ್ ಲೈಫ್ ಇಸ್ ಗೋಲ್ಡನ್ ಡೇಸ್ ಅಂತಾರೆ. ಆದರೆ ನನಗೆ ಮಾತ್ರ PU ಕಾಲೇಜ್ ಲೈಫ್ ಇದೆ ಗೋಲ್ಡನ್ ಲೈಫ್ ಅನಿಸ್ತು. ಅವತ್ತು ಫಸ್ಟ್ ಇಯರ್ಲಿ ಬಸ್ಸಲ್ಲಿ ಬಂದಿದ್ದು. ಸೆಕೆಂಡ್ PUC ಕಾರಲ್ಲಿ ಬಂದು. ಕಾರಲ್ಲಿ ಈ ಕಾರ್ ನಾವು ಬಂದು ಹುಡುಗರು, ನಮ್ಮ ಫ್ರೆಂಡ್ ಓಮಿನಿ ಇತ್ತು ಮದನಿಂದ ಒಂದು ಓಮಿನಿಲ್ಲ ಹುಡುಗರು ಬಂದು ಹುಡುಗಿರು ಬಂದು ಶಿಫ್ಟಲ್ಲಿ ಬಂದು ನೈಟು ಊಟ ಮಾಡ್ಕೊಂಡು ರಾತ್ರಿ ಮುಂದೆ ಯಾವತ್ತೂ ಸ್ಟೇ ಆದರೆ ರಿಟರ್ನ್ ಬಂದಿಲ್ಲ ಇವರಲ್ಲಿ, ಸ್ಟೇ ಆಗೇ ಬರೋದು. ರಿಟರ್ನ್ ಬರ್ಬೇಕಾದ್ರೆ ಏನಾಯಿತು ಅಂದರೆ ನೈಟ್ ಲೆಕ್ಚರ್ಸ್ ಎಲ್ಲ ಮತ್ತು ಬೇರೆ ಕಾರಲ್ಲಿ ಬಂದಿದ್ರು. ಆ ಕಾರ್ ಪ್ರಾಬ್ಲಮಿಂದ ಶಿಫ್ಟ್ ಕಾರ್ ತಗೊಂಡೋದ್ರು. ಈಗ ನಾವು ಬೆಳಿಗ್ಗೆ ಬರೋಕ್ಕೆ ಬರೀ ಓಮಿನಿ ಮಾತ್ರ. ಆವಾಗ ನಾವು ಕಾಮರ್ಸು ಸೈನ್ಸ್ ಹುಡುಗರಿದ್ವಲ್ಲ, ಏನು ಮಾಡಿದ್ವು, ಕಾಮರ್ಸ್ ಸ್ಟೂಡೆಂಟ್ಸ್ ಎಲ್ಲರೂ ಬಸ್ ಹಚ್ಬಿಟ್ಟು. ಸೈನ್ಸ್ ಸ್ಟೂಡೆಂಟ್ಸ್ ಏನು ಮಾಡಿದ್ವು ಅಂದರೆ ಸೀದಾ ಸ್ವಲ್ಪ ಲೇಟಾಗಿ ಹೊರಟಿ. ಈ ವಿಷಯ ನಮ್ಮ ಪ್ರಿನ್ಸಿಪಲ್ ಸಹ ಗೊತ್ತಿಲ್ಲ. ಸೀದಾ ಹೊರಟಿ ಬಂದು ಬರ್ಬೇಕಾದ್ರೆ ಅದು ಗಾಡಿ ಹೆಚ್ಚು ಕಮ್ಮಿ ಅಪ್ಸೆಟ್ ಆಯಿತು. ಒಂದು ಕಡೆ ಹಿಂದೆಡೆ ಒಂದು ಸೈಡ್ ಓಮಿನಿ ಹೋಗೋರು ಮೊದಲೇ ಗಾಡಿ ಮಾಮೂಲಿ ಕಾರ್ ಥರ ಅಲ್ಲ ಓಡಿಸೋದು. ಮಾಮೂಲಿ ಕಾರ್ ಥರ ನೀವು ಸ್ಟೇರಿಂಗ್ ಒಂದೇ ಸಲ ಹೊಡೆದ್ರೆ ಇದಾಗಲ್ಲ, ಇದು ಮಲ್ಕೊಬಿಡುತ್ತೆ ಬೆಂಕಿ ಪಡೋ ಥರ. ಹೆಚ್ಚು ಕಮ್ಮಿ ಇಲ್ಲ ಮಚ್ಚೇರಿ ಅಂತ ಗಾಡಿಯಲ್ಲಿ ನೀವು ಹೆಚ್ಚು ಕಮ್ಮಿ ಹಿಂದೆಡೆ ಒಂದು ಸೈಡಿಂದು ಟೈರ್ ಎದ್ದಿತ್ತು. ನಾನೇನೋ ಫ್ರೆಂಡಿಗೆ ಮಾತ್ರ ಗೊತ್ತಾಯ್ತು. ಮುಂದೆ ಅದೇ ನಮ್ಮ ಫ್ರೆಂಡಿಗೆ ಮದನಿಗೆ ಒಬ್ಬನಿಗೆ ಗೊತ್ತಾಯ್ತು ಹಿಂಗೆ ಆಯಿತು ಅಂತ. ಫುಲ್ ಎದ್ದಾಳ್ದು ಒಂದು ಸೈಡ್ ಗಾಡಿ ಎದ್ಬಿಟ್ಟು ಕೂತಂತು. ಅದು ತೋರಿಸಿ ಬರೀ ಎಲ್ಲಿ ಆಯಿತು ಅಂತ. ಅಲ್ಲಿಂದ ನೆಕ್ಸ್ಟು ಅಲ್ಲಿಂದ ಬಂದು ನಾವೇನು ಮಾಡೋದು ಅಂದರೆ ಟ್ರಿಪ್ ಮಾಡ್ಕೊಳೋದು. ಅಲ್ಲಿಂದ ಕಡೂರಿಗೆ ಬಂದು ಕಡೂರಿಂದ ಅಯ್ಯಂಕೆರೆಯಿಂದ ನಮ್ಮ ಫ್ರೆಂಡ್ ಮದುವೆ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಅಲ್ಲಿಂದ ಸೀದಾ ಕಾಲೇಜಿಗೆ ಹೋಗಿದ್ದು. ನಮ್ಮ ಪ್ರಿನ್ಸಿಪಲ್ ಬೈತಾರೆ,
ಏನಂತ ಎಲ್ಲಿಗೆ ಹೋಯ್ತು ಇಷ್ಟೊತ್ತರ್ಗೋ ಬೇಕು ನಾವು ಹೇಳಿ ಸುಳ್ಳು ಗೊತ್ತಾಗೋರು ಗಾಡಿ ಪಂಚರ್ ಆಗಿತ್ತು ಅಂತ ಸುಳ್ಳು ಹೇಳ್ದು. ಸರ್ ಅವತ್ತು ಮಾಡಿದ ತಪ್ಪಿಗೆ ಕ್ಷಮಿಸ್ಬಿಡಿ. ನಾನು ನೋಡಿ ಅವತ್ತು ಮಾಡಿದ್ದನ್ನ ಇನ್ನೂ ಜ್ಞಾಪನ ಐತೆ. ಅದಾದಮೇಲೆ 2023ಗೆ 2012 ಬರಲಿಲ್ಲ, 2021 ಬಂದೆ. 22 ಬರೋಕ್ಕಾಗಿಲ್ಲ, 23 ಬಂದೆ. ಅದೇ ಲಾಸ್ಟ್ ಇಯರು. ಇದಕ್ಕೆ 24th ಇಯರ್ ಓದ್ತಿರೋದು ಇದೇ ಊರಿಗೆ. ಆಲ್ಮೋಸ್ಟ್ ಅದೇ ಊರಿಗೆ ಹೋದ್ಮೇಲೆ ಏನು ವ್ಲಾಗ್ ಮಾಡೋ ಡೌಟು. ಬನ್ನಿ ಹೆಚ್ಚು ಕಮ್ಮಿ ಅದೇ ಟೈಮಲ್ಲಿ ನಾವು 20 ಬಂದಾಗಲೇ ನಾವು ಕರೆಕ್ಟ್ 2020 ಬಂದೇ ನಾವು ಯೋಗ ಸರ್ ಹೇಳಿದ್ದು, ಕನ್ನಡ ಸರು. ಈ ಹಂಗರು ಎಲ್ಲರೂ ಬೈಕಲ್ಲಿ ಓಡಾಡ್ತಿರ್ತೆ, ಇದೇ ಅಲ್ವಾ ನಿಮಗೆ ಅಂತ ಅಂದರು. ಈಗಲೂ ಸಹ ಅವ್ರು ಹೇಳ್ದಂಗೆ ಮತ್ತು ಬೈಕಲ್ಲೇ ಬರ್ತಾಯಿದ್ದೀವಿ ನಾವು ಹುಡುಗರು. ಒಂಥರ ಹುಡುಗರಿಗೆ ಬೈಕ್ ಅಂದರೆ ಎಲ್ಲ, ಯಾವತ್ತೂ ಬೈಕ್ನ ಬಿಟ್ಕೊಡಲ್ಲ. ಒಂದು ಪಕ್ಷ ಹುಡುಗಿರು ಬಿಟ್ಟರು ಬೈಕ್ ಮಾತ್ರ ಬಿಡೋಲ್ಲ ನಾವು ಹುಡುಗರು. ನಮ್ಗೆ ಆಗನೇನು ಇಷ್ಟರಲ್ಲಿ ಓದ್ತಾನೆ 45, ನಾನು 45, ನಾವು ಇನ್ನೂ 45 ಓದ್ತಾವನೆ. ಬನ್ನಿ ನಿಧಾನಕ್ಕೆ ಹೋಗೋಣ, ನೋಡೋಣ ಬರ್ರಿ. ಅಲ್ಲಿ ಮಚ್ಚೇರಿ ಅಂತ ಇಲ್ಲಿ ಊರು, ಅವು ಗಾಡಿ ಅಪ್ಸೆಟ್ ಆಯಿತು. ನೋಡೋಣ ಅದು ವೀಡಿಯೋ ಅದೇ ಕ್ಯಾಮ್ರಾ ಅಷ್ಟೊತ್ತಿಗೆ ಆನ್ ಆಯಿತು ಅಂದರೆ ತೋರಿಸ್ತೀನಿ, ಇಲ್ಲ ಅಂದರೆ ನೆಕ್ಸ್ಟ್ ಆ ಕಡೆಯಿಂದ ಬರ್ಬೇಕಾದ್ರೆ ತೋರಿಸ್ತೀನಿ. ಹುಡುಗರು ಇಲ್ಲಿ ಮತ್ತೊಂದು ಸ್ಟಾಪ್ ಹಾಕೋರು ನಮ್ಮ ಹುಡುಗರು. ಯಾಕಲಾ ಗಾಡಿ ಹೊಡೆದವ್ರದು ಏರ್ ಚೆಕ್ ಮಾಡಿ ಸರ್. ನೋಡಿ ಏರ್ ಚೆಕ್ ಮಾಡಿದ್ರಿ ಏನಕ್ರಲ್ಲ ಅವರು ಜ್ಯೂಸ್ ಕುಡಿಯೋಕೆ ನಿಲ್ಸೋರು ಅನಿಸುತ್ತೆ, ಏನಕ್ಕೆ ಅಂತ ಗೊತ್ತಿಲ್ಲ. ಬನ್ನಿ ಯಾವ್ದೈತೆ ಯಾವ್ದಾರು ತಗೋರು. ಮಿರಿಂಡ ಇಲ್ಲ, ಸ್ಟ್ರಿಂಗು ನಂಗೆ ಮಿರಿಂಡ ಅದ, ಮಿರಿಂಡ ಇಲ್ಲ ಕಣ, ಅದಿಲ್ವಾ ಫಾಂಟ? ಏನು ಕೇಳ್ದೆ ಅನ್ಕೊಂಡೆ. ನಾನು ಸ್ಟ್ರಿಂಗ್ ಬೇಡ, ನನಗೆ ಸ್ಟ್ರಿಂಗ್ ಬೇಡ, ನಾನು ಕುಡಿಯಲ್ಲ. ಅದೇ ಪಾಂಟ ಕೊಡೋಕ್ಕೇಳ. ಪಾಂಡ ಕೊಡ್ರಿ ಒಂದು ನಿನಗೆ ಮಾತ್ರ. ಗ್ಲಾಸ್ ಕೊಡ್ರಿ. ಇಲ್ಲೇ ಪೇಪರ್ ಪೇಪರ್ ಇಲ್ಲೇ ಅಂತ ಇಲ್ಲೇ ಕರೆಕ್ಟಾಗಿದೆ ಹಂಸ ಹತ್ರ ಗಾಡಿ ಅಪ್ಸೆಟ್ ಆಗಿತ್ತು. ಹೋಯ್ತು ಅದೇ ಅದು ಹೋದಲ್ಲ, ಅಲ್ಲೇ ಸಖತ್ ಭಯ ಆಗ್ಬಿಟ್ಟಿತ್ತು ನಮ್ಗಾಗ. ಈಗ ನಾಪ್ಸ್ತಾನೆ ಇದೆ ಜಾಗ ಅಂತ. ಇದು ನೋಡಿ ಏನಣ್ಣ ನೀನು ಅರ್ಜುನ್ ಟ್ಯಾಕ್ಟ್ರಿ ನೋಡುಗರು ಹೆಂಗೆ ಬಂದ ಧೂಳು ಎಬ್ಬಿಸ್ಕೊಂಡು. ಅದಕ್ಕೆ ಕೇಳೋದು ರೈತರು ಯಾವುದಿದ್ರು ಗ್ರೇಟ್ ಅಂತ. ಶಿವನಿ ಸ್ಟೇಷನು ಇಲ್ಲಿಂದ 1 ಕಿಲೋಮೀಟ್ರ್ ಊರು. ಈಗ ಯಾರು ಮಂತಕ್ಕೆ ಹೋಗೋದೋ ಗೊತ್ತಿಲ್ಲ, ನೋಡಂತೇಳಿ. ಒಳಗೆ ಇಲ್ಲ ಲೆಫ್ಟಿಗೆ ಇದೆ ತಲಗ ಊರು ಇದೆ. ಇನ್ನೇನು ಹೆಚ್ಚು ಕಮ್ಮಿ ಊರೊಳಗೆ ಬಂದು ಊರ ಎಂಟ್ರಿ ಅದು. ಈಗ ಫಸ್ಟ್ ಯಶುಮಲ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೀದಾ ಹೆಂಗ ಒಂದು ನೋಡಿ, ಹೆಂಗಾರು ಸರಿ ಇದೆ ತೊಡಕ. ಹಾಂ ಅಲ್ಲ ಇಲ್ಲೇ ಕಳ್ಳ ನಡಿ. ಹಾಂ ನಿಂಗೆ ಅವನಲ್ಲ, ನಿಂಗೆ ಇಲ್ಲಿ ಬಂದಾನಲ್ಲ, ನೋಡೋಣ ನಡಿ ಎಲ್ಲವನಂತ.
ಮುಂದೆ ನೋಡಿ ಶಾಮಿಲ್ ಪಕ್ಕ ಅಡಿಕೆ ಶೆಡ್ ಅಲ್ಲಿ ಅಲ್ಲ ಚೂರು ಹಾಲು ಕರ್ಕೊಂಬರಕ್ಕೆ ಬಾ ಇಲ್ಲ ಮುಂದೇನು ಅಲ್ಲೇ ಅದ ಈಗ ಹಾಲು ಕರಿತದ 3 ಹಸ ಈ ವಿಡಿಯೋ ಲೆಂತ್ ಆಗಿರುತ್ತೆ, ಹಂಗಾಗಿ ಇಲ್ಲಿಗೆ ಬ್ಲಾಗ್ ಮುಗಿಸ್ತೀನಿ. ಸಾಂಗ್ಗಳೊಂದು ಹುಚ್ಚಿಡ್ದಿತ್ತು ಮರ ಹಿಂಗೆ ಯಾವನಿಗೆ ಬಿಡ್ದಿಲ್ಲ ಶೋಕಿ ಸರಿ ಬರದಾ ಪಾಪು, ಇಲ್ಲಿಗೆ ಬಾ ಇಲ್ಲಿಗೆ ಬಾ. ಮಾಡ್ತಿದ್ಯಾ? ಹ್ಞೂ ಬಾ ಬರದಾ ಬಾಯ್. ಇಲ್ಲಿ ಪುಣ ಮೂಕಣ ಬರೀ ಬರ ಕಾಣಿಸಲ್ಲ ಬಾ 4K ನೋಡಿ ಬಾಯ್.